ನಮಸ್ಕಾರ ಕನ್ನಡಿಗರಿಗೆ, ನನ್ನ ಈ ಒಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವಿಡಿಯೋ ಬಂದು ಬನ್ನೇರುಘಟ್ಟದ ಚಂಪಕಧಾಮ ದೇವಸ್ಥಾನದ ಬಗ್ಗೆ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕನ್ನಡ ಚಾನಲ್ನ ಉಳಿಸಿ ಮತ್ತು ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ನೀವಿಲ್ಲಿ ನೋಡ್ತಾ ಇರುವಂಥದ್ದು ದೇವಸ್ಥಾನದ ಮುಂಭಾಗದ ಒಂದು ಅದ್ಭುತವಾದ ನೋಟ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿದೆ. ಈ ಪ್ಲೇಸ್ ಬಂದು ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿದೆ. ಮೆಜೆಸ್ಟಿಕ್ನಿಂದ 23 ಕಿಲೋಮೀಟರ್ ಆಗುತ್ತೆ. ಈ ದೇವಸ್ಥಾನದ ಓಪನಿಂಗ್ ಟೈಮ್ಸ್ ಬಂದು ಬೆಳಗ್ಗೆ 6ರಿಂದ ಮಧ್ಯಾಹ್ನ 12 ಗಂಟೆವರೆಗೂ ಇರುತ್ತೆ. ಹಾಗೆ ಸಂಜೆ 5ರಿಂದ ಸಂಜೆ 7 ಗಂಟೆವರೆಗೂ ಇರುತ್ತೆ. ಹಾಗೆ ಇನ್ನೊಂದು ವಿಶೇಷವಾದ ಸೂಚನೆ ಏನಪ್ಪ ಅಂದರೆ, ಈ ಉಡುಪುಗಳನ್ನು ಯಾವ ಥರ ಧರಿಸ್ಕೊಂಬರ್ಬೇಕಂತ ಹೇಳ್ಬಿಟ್ಟು ನೀವಿಲ್ಲಿ ನೋಡ್ತಾ ಇರ್ಬೋದು. ಚಡ್ಡಿ ಮಿಡ್ಡಿ ಹಾಕಿದವರಿಗೆ ಅವಕಾಶ ಇರೋದಿಲ್ಲ. ಯಾಕಂತಂದರೆ ನಮ್ಮ ಒಂದು ಸಂಸ್ಕೃತಿನ ನಾವೇ ಕಾಪಾಡ್ಕೋಬೇಕಾಗಿರುತ್ತೆ. ನಮ್ಮ ಸಂಸ್ಕೃತಿಯನ್ನು ನಶಿಸಿ ಹೋಗದಂಗೆ ನಾವು ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಆ ರೀಸನ್ಗೆ ಈ ಒಂದು ರೂಲ್ಸನ್ನು ತಂದಿದ್ದಾರೆ. ದೇವಸ್ಥಾನದ ಎಡಭಾಗಕ್ಕೆ ಹಣ್ಣು ಕಾಯಿ ಮಾರುವ ವ್ಯವಸ್ಥೆ ಕೂಡ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ಈ ಒಂದು ದೇವಸ್ಥಾನ ಬಂದು 800 ವರ್ಷದ ಹಳೆಯ ದೇವಸ್ಥಾನ ಆಗಿರುತ್ತೆ. ಈ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳಬೇಕಾಗಿರೋ ವಿಷಯಗಳು ತುಂಬಾ ಇವೆ. ನಾನು ಮುಂದೆ ನಿಧಾನವಾಗಿ ಹೇಳ್ತಾ ಹೋಗ್ತೀನಿ, ವಿಡಿಯೋನ ಫುಲ್ ನೋಡಿ. ಈ ಜಾಗ ಏನಿದೆ ಅದು ಮೊದಲು ಚಂಪಕ ವೃಕ್ಷಗಳ ವನವಾಗಿತ್ತು ಮತ್ತು ಮಹಾನ್ ಋಷಿಗಳು ಈಗ ತಪಸ್ಸಿಗೆ ಕೂರ್ತಿರ್ತಕ್ಕಂಥ ಒಂದು ಭೂಮಿಯಾಗಿತ್ತು. ಹಾಗೆ ಈ ಪ್ರದೇಶವನ್ನು ಚಂಪಕಾರಣ್ಯ ಅಂತ ಕೂಡ ಕರೆಯಲಾಗ್ತಿತ್ತು. ದೇವಸ್ಥಾನದ ಕೆಳಗಡೆ ತ್ರೇತಾಯುಗದಲ್ಲಿ ಶ್ರೀರಾಮ ಮತ್ತು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ದೇವಾಲಯವಿತ್ತು. ಹಾಗೆ ಕಲಿಯುಗದಲ್ಲಿ ಚಂಪಕಧಾಮ ಸ್ವಾಮಿ ದೇವಾಲಯ ಆಗಿದೆ. ಈ ದೇವಸ್ಥಾನ ಏನಿದೆ 12ನೇ ಶತಮಾನವನ್ನು ಸೇರಿದೆ. ಹಾಗೆ ಇಲ್ಲಿನ ಶಾಸನಗಳು ಮತ್ತು ದೇವಸ್ಥಾನದ ರಚನೆ ಏನಿದೆ ಅದು ಹೊಯ್ಸಳರ ಕಾಲದಲ್ಲಿ ಅಂದರೆ ಕ್ರಿಸ್ತಶಕ 1257ರಲ್ಲಿ ನಿರ್ಮಿಸಲಾಗಿದ್ದು, ನಂತರ ಈ ಒಂದು ದೇವಸ್ಥಾನವನ್ನು ವಿಜಯನಗರದ ರಾಜವಂಶರು ಅಭಿವೃದ್ಧಿಪಡಿಸ್ತಾರೆ. ಹಾಗೆ ದೇವಸ್ಥಾನದ ಒಳಗಡೆ ಫೋನ್ ಹಾಗೂ ಕ್ಯಾಮ್ರಾ ಬಳಕೆಯನ್ನು ನಿಷೇಧಿಸಿದೆ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ನಾನು ಇದ್ರ ಮುಂದೆ ವಿಡಿಯೋ ಮಾಡೋಕ್ಕಾಗಿಲ್ಲ. ದಯವಿಟ್ಟು ಕ್ಷಮಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನಾವು ಕೂಡ ಮೀರೋ ಆಗಿರೋದಿಲ್ಲ. ಹಾಗೆ ಈ ಒಂದು ದೇವಸ್ಥಾನವನ್ನು ನೋಡಿದ ನಂತರ ನಿಮಗೆ ನೆಕ್ಸ್ಟ್ ಇಲ್ಲಿ ನೋಡೋಕೆ ಸಿಗೋದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಈ ಜಾಗ ತುಂಬಾ ಚೆನ್ನಾಗಿದೆ. ಇದು ಸ್ವಲ್ಪ ಬೆಟ್ಟದ ಮೇಲಿರೋದ್ರಿಂದ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಹಾಗೆ ಇಲ್ಲಿ ನೀವು ನೋಡ್ತಿರುವಂಗೆ ಇಲ್ಲಿ ಮೇಲ್ಗಡೆ ಹೋಗ್ಬೇಕಿದ್ರೆ ತಿಂಡಿ ತಿನಿಸುಗಳನ್ನು ತಗೊಂಡು ಹೋಗ್ಬೋದು. ಹಾಗೆ ಪ್ಲಾಸ್ಟಿಕ್ಗಳನ್ನು ಅಲ್ಲಲ್ಲಿ ಬಿಸಾಕಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವು ಇಲ್ಲಿ ನೋಡ್ತಾ ಇರುವಂಥ ಒಂದು ದೀಪಗಳು ಏನಿದ್ದಾವೆ ಇದನ್ನು ಹಬ್ಬದ ಟೈಮಲ್ಲಿ ಅಥವಾ ಜಾತ್ರಾ ಮಹೋತ್ಸವ ಟೈಮಲ್ಲಿ ಹಚ್ತಾರೆ. ಇವಾಗ ನಾವು ಮೇಲ್ಗಡೆ ಹೋಗ್ತಾ ಇರೋದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನನ ನೋಡೋದಕ್ಕೆ. ಇಲ್ಲಿ ಸುಮಾರು 100-150 ಮೆಟ್ಟಿಲುಗಳು ಇರಬಹುದು. ಆದ ಕಾರಣವೇ ಇಲ್ಲಿ ಮೇಲ್ಗಡೆ ಎಲ್ಲರೂ ಹತ್ತಕ್ಕೆ ಇಷ್ಟಪಡ್ತಾರೆ. ತುಂಬ ಜಾಸ್ತಿ ಮೆಟ್ಟಿಲುಗಳು ಇಲ್ಲ. ಈ ಒಂದು ಪ್ಲೇಸಲ್ಲಿ ನನಗೆ ಬೇಜಾರಾದಂಥ ಸಂಗತಿ ಏನಪ್ಪ ಅಂದರೆ, ಅದು ತೋರಿಸ್ತೀನಿ ಬನ್ನಿ ನಿಮಗೆ. ಇಂತಹ ಚೆನ್ನಾಗಿರೋ ಪ್ಲೇಸಲ್ಲಿ ಈ ತರಹದ 800 ವರ್ಷದ ಹಳೆಯ ಒಂದು ಪುರಾತನ ದೇವಸ್ಥಾನದ ಪ್ಲೇಸಲ್ಲಿ ಈ ಥರ ಕೆಲಸ ಮಾಡೋದು ಎಷ್ಟು ಜನರಿಗೆ ಸರಿ ಅನಿಸುತ್ತೆ, ಎಷ್ಟು ಜನರಿಗೆ ತಪ್ಪು ಅನಿಸುತ್ತೆ, ದಯವಿಟ್ಟು ಕಾಮೆಂಟ್ ಮಾಡಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ದೊಡ್ಡ ದೊಡ್ಡ ಅಮರ ಪ್ರೇಮಿಗಳೆಲ್ಲ ಇಲ್ಲೇ ಇದ್ದಾರೆ.
ಸೊ ಈ ಥರ ಕೆಲಸಗಳನ್ನು ಯಾರೂ ಮಾಡೋದಕ್ಕೆ ಹೋಗಬೇಡಿ. ದಯವಿಟ್ಟು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಇಲ್ಲಿ ನೀವು ನೆಕ್ಸ್ಟ್ ನೋಡೋದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಹಾಗೆ ಈ ದೇವಸ್ಥಾನದ ಒಳಗಡೆ ಕೂಡ ಫೋಟೋಗ್ರಫಿ ಆಗಿರ್ಬೋದು, ಹಾಗೆ ವಿಡಿಯೋಗ್ರಫಿ ಅಲೋ ಇರೋದಿಲ್ಲ. ನಾನಂತೂ ಈ ದೇವಸ್ಥಾನಕ್ಕೆ 10 ರಿಂದ 15 ಸರಿ ಬಂದಿದ್ದೀನಿ. ನನಗಂತೂ ಈ ಪ್ಲೇಸ್ ತುಂಬಾ ಇಷ್ಟ. ಸಂಜೆ ಟೈಮಲ್ಲಿ ವ್ಯೂ ಪಾಯಿಂಟ್ನ ನೋಡ್ತಾ ಕಷ್ಟ ಸುಖ ಮಾತಾಡೋ ಮಜಾನೇ ಬೇರೆ ಕಣ್ರಿ. ನೀವು ಕೂಡ ಬಂದು ಒಂದು ಸಲ ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ನನ್ನಿಂದ ಏನಾದರೂ ಈ ಪ್ಲೇಸ್ ಬಗ್ಗೆ ಡೀಟೇಲ್ಸ್ ಬೇಕಿದ್ರೆ ಸೊ ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ಲೇಸ್ ಚೆನ್ನಾಗಿದೆ. ನಮಗೆ ಇಷ್ಟಿದೆ. ಬನ್ನರ್ಘಟ್ಟ ಕಟಾಣಿ ಇದರಿಂದ 1 ಕಿಲೋಮೀಟ್ರ್ ಆಗುತ್ತೆ. ನೋಡ್ಬೋದು, ಬರೋದೆಲ್ಲ ಚೆನ್ನಾಗಿ ಬರ್ತಾರೆ, ಜನ ಎಲ್ಲ ಬರ್ತಾರೆ ಹೋಗ್ತಾರೆ. ಅದನ್ನು ನಾವು ಲೈಕ್ ಮಾಡಿದ್ವಿ, ಇಷ್ಟಪಟ್ಟು ಬರ್ತಾಯಿದ್ವಿ. ಅಂಕಲ್ ಹೇಳಿದಾಗೆ ಮುಂದೆ ಹೋಗ್ತಾ ಪ್ಲೇಸ್ ತುಂಬಾ ಚೆನ್ನಾಗಿದೆ ಕೂಡ. ಸೊ ಯಾರಿಗಾದರೂ ಪಾರ್ಟ್ 2 ಬೇಕಿದ್ದರೆ ಕಾಮೆಂಟ್ ಮಾಡಿ. ಅಂದರೆ ಕಲ್ಯಾಣಿ ಬಗ್ಗೆ ಇನ್ನೂ ಹೆಚ್ಚು ಡೀಟೇಲ್ಸ್ ಬೇಕಿದ್ದರೆ, ಅಲ್ಲಿ ಆ ಪ್ಲೇಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕು ಅನ್ನೋ ಕುತೂಹಲ ಇದ್ದರೆ ಸೊ ದಯವಿಟ್ಟು ಪಾರ್ಟ್ 2 ಆಗಿ ಕಾಮೆಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಸೊ ಕನ್ನಡಿಗರೇ, ನಾವು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.